ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಫ್ಯಾಮಿಲಿಗೆ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿರೋದು ಗಣೇಶ್ ಅವರು. ಸೊ ಗಣೇಶ್ ಅವ್ರನ್ನ ಒಳಗೊಂಡು ನಾವು ಹೋಗಿದ್ದು ಒಂದು ಒಳ್ಳೆ ಪುಣ್ಯಕ್ಷೇತ್ರ ಅಂತ ಹೇಳಿ. ಫಸ್ಟು ಈ ಗುಬ್ಬಿ ಮಾರ್ಗವಾಗಿ ಹೋದರೆ ಫಸ್ಟು ಸಿಗೋದೆ ಗಂಟೆ ಬಸವಣ್ಣ. ನೀವೆಲ್ಲ ನೋಡಿರ್ತೀರ. ಯಾವುದೇ ಈ ರಸ್ತೆಯಲ್ಲಿ ಸುಖಕರ ಪ್ರಯಾಣಕ್ಕಾಗಿ ಗಂಟೆ ಬಸವಣ್ಣರ ಆಶೀರ್ವಾದ ತಗೊಂಡೋದ್ರೆ ಭಾಳ ಒಳಿತು ಅಂತೇಳಿ ಕಾಲದಿಂದನೂ ನಡ್ಕೊಂಬಂದಿದೆ. ಸೊ ಅದು ಇವತ್ತು ನಡೆಸ್ತಾ ಇದ್ದಾರೆ. ಸೊ ಆ ಕಡೆ ಹೋದರೆ ನಾನು ಖಂಡಿತ ಒಂದು ಕರ್ಪೂರ ಹಚ್ಚಿ ಮಂಗಳಾರತಿ ತೊಗೊಂಡು ನಾವು ಮುಂದುವರಿಯೋದು. ಆದರೆ ಹಿಂದೆ ಗಂಟೆ ಬಸವಣ್ಣ ದೇವಸ್ಥಾನದ ಹಿಂದೆ ನೋಡಿ 80 ಕೆ ಜಿ ಬೆಳ್ಳಿ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ. ಅದನ್ನು ದರ್ಶನ ಮಾಡಿದ್ವಿ. ಎಲ್ಲ ಪ್ರಸಾದ ತೊಗೊಂಡು ನನ್ನ ಮಗಳು ಗಂಟೆ ಹೊಡೆಯೋಕ್ಕೆ ತಿನ್ಕಾಡ್ತಾ ಇದ್ಲು. ಸೊ ಅವಳ ಕೈಲಿ ಎತ್ಬಿಟ್ಟು 2 ಸರಿ ಗಂಟೆ ಹೊಡೆಸಿ ಅವಳು ಖುಷಿ ಆದಳು. ಮುಂದಕ್ಕೆ ಹೋಗಿದ್ದು ನಾವು ಗುಬ್ಬಿ. ಗೊತ್ತಲ್ಲ, ಪಟ್ಟಣ ಪಂಚಾಯತಿ ಗುಬ್ಬಿಗೆ ಸ್ವಾಗತ. ಈ ಊರು ಯಾರಿಗೆ ಗೊತ್ತಿಲ್ಲ ಸ್ವಾಮಿ. ರಾವ್ ಒಡೆಯರ್ ಅಂತ ಹೇಳಿ ತೋಟದಪ್ಪ ನಿಮಗೆಲ್ಲ ಗೊತ್ತಿರ್ಬೋದು. ಮತ್ತು ಗುಬ್ಬಿ ವೀರಣ್ಣ ಫೇಮಸ್ಸು. ಮತ್ತು ಇಲ್ಲಿ ಆರಾಧ್ಯ ದೈವ, ಗುಬ್ಬಿ ಆರಾಧ್ಯ ದೈವ ಗೋಸಲ ಚನ್ನಬಸವೇಶ್ವರ ದೇವರಿರ್ತಕ್ಕಂಥ ಒಂದು ನೆಲೆಯೂರು ಅಂತ ಹೇಳ್ಬೋದು. ಭಾಳ ಖುಷಿಯಾಗುತ್ತೆ ಈ ಊರು. ಬಟ್ ಈ ಊರಿಗೆ ಹೋದರೆ ಈ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನಲಿಲ್ಲ ಅಂದರೆ ಅದೇನೋ ಸಮಾಧಾನನೇ ಇಲ್ಲ ನಮಗೆ. ಈ ರಸ್ತೆಲಿ ಹೋದರೆ 100% ಇಲ್ಲಿ ಹೋಗಿ ತಿಂಡಿ ತಿಂದ್ಬಿಟ್ಟೇ ಹೋಗೋದು ನಾವು. ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಇಡ್ಲಿ ಮತ್ತು ರೈಸ್ ಬಾತು, ಚಿತ್ರಾನ್ನ, ವಡೆ. ಸೊ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಎಲ್ಲ ಖುಷಿಯಾಗಿ ತಿಂದರು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಅವತ್ತು ಹೆಂಗಿತ್ತೋ ಇವತ್ತು ಹಂಗೆ ಇದೆ. ಅದನ್ನು ಉಳಿಸ್ಕೊಂಡು ಹೋಗಿದ್ದಾರೆ, ಅದೊಂದು ದೊಡ್ಡ ಸಖತ್ ಖುಷಿ. ಸೊ ಅಲ್ಲಿಂದ ಮತ್ತೆ ಹಳೆ ರಸ್ತೆ ಇದು ಮಾಮೂಲು ಹೋಗ್ತಾ ಇದ್ವಿ. ರಸ್ತೆ ಭಾಳ ಖುಷಿಯಾಯಿತು. ಯಾಕೆಂದರೆ ರಸ್ತೆ ಹಾಗೇ ಇದೆ, ಯಾವುದೂ ಬದಲಾಗಿಲ್ಲ. ನೋಡಿ ಹೊಸ ರಸ್ತೆಯಲ್ಲಿದೆ ನೋಡಿ, ಇಲ್ಲಿಂದ ಟಾರ್ ಶುರು ಮಾಡಿದ್ದಾರೆ. ಅಲ್ಲಿಂದ ಈಚೆಗೆ ಟಾರ್ ಹಾಕಕ್ಕೆ ಏನ್ರಿ ಆಗಿತ್ತು ಇವ್ರಿಗೆ. ಜನ ಹಿಂಗೆ ಕಣ್ರಿ, ಏನು ತಲೆ ಕೆಡ್ಸ್ಕೊಳಲ್ಲ. ಸೊ ಅಲ್ಲಿಂದ ಮುಂದಕ್ಕೆ ಹೋದರೆ ನಿಮಗೆಲ್ಲ ಈ ಸರ್ಕಲ್ ನೋಡಿರ್ತೀರ. 100% ಎಲ್ರಿಗೂ ಗೊತ್ತಿರುತ್ತೆ. ಕೆ ಬಿ ಕ್ರಾಸ್ ಅಂದರೆ ಕಿಬ್ನಳ್ಳಿ ಕ್ರಾಸ್ ಅಂತ ಹೇಳ್ತಾರೆ ಇದನ್ನು. ಸಾಮಾನ್ಯ ನೀವೆಲ್ಲ ನೋಡಿರ್ತೀರ. ಬಟ್ ಇದು ಕಿಬ್ನಳ್ಳಿ ಕ್ರಾಸ್, ಕೆ ಬಿ ಕ್ರಾಸ್ ಅಂತಂದರೆ. ಇದು ಯಾಕೆಂದರೆ 3 ತಾಲೂಕು ಜಾಯ್ನ್ ಆಗೋವಂಥ ಜಾಗ. ಸೊ ಇಲ್ಲಿಂದ ಮುಂದೆ ಹೋದರೆ ಚಿಕ್ಕನಾಯಕನಹಳ್ಳಿ, ಅದಾದಮೇಲೆ ನಮಗೆ ಹುಳಿಯಾರಾಗಿ 3 ಕಿಲೋಮೀಟ್ರ್ ಹೋಗಿ ರೈಟ್ ತೊಗೊಂಡ್ರೆ ನಾವು ಹೋಗಬೇಕಾಗಿರೋ ಊರು ಯಳನಾಡು. ಅಂದರೆ ಶ್ರೀ ಸಿದ್ದರಾಮೇಶ್ವರರು 77 ಗದ್ದಿಗೆಯಲ್ಲಿ ಅತ್ಯುನ್ನತವಾದ, ತುಂಬ ಶ್ರೀಮಂತವಾದ ಗದ್ದಿಗೆ ಅಂದರೆ ಯಳನಾಡು ಶ್ರೀ ಸಿದ್ದರಾಮೇಶ್ವರ ಗದ್ದಿಗೆ. ಯಾಕೆಂದರೆ ಇಲ್ಲಿ ಈ ತಾಲೂಕಿನಲ್ಲೇ 3 ಗದ್ದಿಗೆ ಇದೆ. ಒಂದು ಉರಿ ಗದ್ದಿಗೆ, ಒಂದು ತೋರು ಗದ್ದಿಗೆ, ಒಂದು ವಿರಾಜಮಾನ ಗದ್ದಿಗೆ. ಆ ವಿರಾಜಮಾನ ಗದ್ದಿಗೆ ಇರೋದೇ ಈ ಯಳನಾಡಿನಲ್ಲಿ. ನೋಡಿ ಇದು ಒಂದು ಮಂಟಪ ಇದೆ, ಯಡಿಯೂರಿನಲ್ಲಿದೆ, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ವಿಶಾಲವಾದ ಜಾಗ, ಮೈದಾನ, ಊರ ಮುಂದೆ ಒಂದು 600-700 ಮನೆ ಇದೆ ಈ ಊರಲ್ಲಿ. ಇಲ್ಲಿ ಹೋದರೆ ಒಂಥರ ಖುಷಿ ಆಗುತ್ತೆ ಈ ಊರಿಗೆ ಹೋಗೋಕ್ಕೆ. ನೋಡಿ ಮಧ್ಯದಲ್ಲಿ ಮರ, ಮತ್ತು ಹಂಗೆ ಹೋದರೆ ಎಂಟ್ರಿ ದೇವಸ್ಥಾನ. ಇಲ್ಲಿಗೆ ನಮ್ಮವರು ಸಿದ್ಧಗಂಗಯ್ಯ ಕಂಬಾಳ ಅಂತೇಳಿ ಪುಸ್ತಕ ಬರೆಯೋಕ್ಕೆ ಒಂದ್ಸಲ 2004ರಲ್ಲೋ 5ರಲ್ಲೋ ಕರ್ಕೊಂಡೋಗಿದ್ರು. ಸೊ ಅವಾಗ ಹೋಗಿದ್ದಿದ್ದು. ಮತ್ತು ಇನ್ನು 2 ಸಲ ಹೋಗಿದ್ದೆ. ನಮ್ಮ ಮನೆಯವರ ಮಂದಿಯವ್ರ ಸಹ ಇದು. ಸೊ ಹಂಗಾಗಿ ಇದು ಅವಿನಾಭಾವ ಸಂಬಂಧ ಇದೆ. ಅವಾಗ ಹೋಗ್ತಾ ಇರ್ತೀವಿ. ನೋಡಿ ಸಿದ್ದರಾಮೇಶ್ವರರ ಪೀಠ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಇದೇ ಥರ ಇರುತ್ತೆ. ಇದೇ ಥರ ಕಂಸಾಲಿರುತ್ತೆ, ಇದೇ ಥರ ದೇವಸ್ಥಾನ ಇರುತ್ತೆ, ಇದೇ ಶೈಲಿನಲ್ಲಿ ಕಟ್ಟಡ ಇರುತ್ತೆ. ತುಂಬ ಪುರಾತನವಾದ ಕಟ್ಟಡ ಇದು. ಮತ್ತು ನೋಡಿ ನಂದಿ ಕಂಬ ಇದೆ. ವಿಷ್ಣು ದೇವಸ್ಥಾನಕ್ಕೆ ಇದು ಗರುಡ ಕಂಬ ಇರುತ್ತೆ. ಇಲ್ಲಿ ಸ್ವಲ್ಪ ಚೀಟಿ ಎಲ್ಲ ತೊಗೊಂಡು ಅಭಿಷೇಕ, ಪೂಜೆ ಮತ್ತು ಅರ್ಚನೆಗೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಸಿದ್ದರಾಮೇಶ್ವರರು. ಎದ್ದು ಬರ್ತಾರೆ ಅನ್ನಂಗಿದೆ. ಇದು ಗರ್ಭಗುಡಿ, ಮುಖಮಂಟಪ ಮತ್ತು ಕಂಬ ಸಾಲುಗಳಿಂದ ನಿರ್ಮಿತವಾದಂಥ ಅದ್ಭುತವಾದ ದೇವಸ್ಥಾನ ಇಲ್ಲಾಗಿದೆ. ತುಂಬ ಖುಷಿಯಾಗುತ್ತೆ ಒಳಗಡೆ ಹೋದರೆ. ಒಂದು ಫೀಲು, ಒಂದು ವೈಬ್ರೇಷನ್ನು. ಸೊ ನಾವು ಬಿಲ್ವಾರ್ಚನೆ ಮಾಡಿಸಿದ್ವಿ. ಯಾಕೆಂದರೆ ಶಿವನಿಗೆ ಬಿಲ್ವಪತ್ರೆ ಇಷ್ಟ ಅಂಥೇಳಿ. ಸೊ ಇಲ್ಲಿಗೆ ಹೋದರೆ ಬಿಲ್ವಪತ್ರೆ ಅರ್ಚನೆ ಮಾಡ್ತಾಯಿರ್ತೀವಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಐನೋರು. ಮತ್ತು ಹೊರಗಡೆ ಬಂದರೆ ನೋಡಿ ಇದು ಕಳಶ, ದೇವಸ್ಥಾನದ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಳೇ ಕಾಲದ ಶೈಲಿನಲ್ಲಿದೆ, ಯಾವುದೂ ಆಲ್ಟ್ರೇಷನ್ ಆಗಿಲ್ಲ. ದೇವಸ್ಥಾನ ಒಂಥರ ತಂಪು ಫೀಲ್ ಆಗುತ್ತೆ ಒಳಗಡೆ ಹೋದರೆ. ಮತ್ತು ಆದಿಯೋಗಿನ ಇಲ್ಲೂ ಕರೆದ್ಬಿಟ್ಟು ಕೊಂಡಿಸಿದ್ದಾರೆ, ಹೊಸ್ದಾಗಿ ಮಾಡಿದ್ದಾರೆ. ಇದು ಖುಷಿ ಆಯಿತು ನೋಡಿ. ಮತ್ತು ಇಲ್ಲಿ ನಗಾರಿಗಳು ಬಳಸ್ತಾರೆ ಹೆಚ್ಚಾಗಿ. ಪೂಜೆ ಮತ್ತು ಮಹಾಮಂಗಳಾರತಿ ಸಮಯದಲ್ಲಿ ನಗಾರಿ ಬಳಸ್ತಾರೆ ನೋಡಿ. ಇದು ಹೊರಗಿನ ನೋಟ ಸಿದ್ದರಾಮೇಶ್ವರನ ದೇವಸ್ಥಾನದ್ದು, ವಿಶಾಲವಾದ ಕಂಬ ಸಾಲು. ಸೊ ಇದಾದಮೇಲೆ ಇಲ್ಲಿ ಕರಿಯಮ್ಮ ತಾಯಿ ಅಂದರೆ ಈ ಊರಿಗೆ ಗ್ರಾಮ ದೇವತೆ ಮತ್ತು ಸಿದ್ದರಾಮೇಶ್ವರರ ಸಹೋದರಿ ಅಂತಲೂ ಸಹ ಕರೀತಾರೆ. ಅಂಥ ಪುಣ್ಯವಾದ ಸ್ಥಳ ಇರ್ತಕ್ಕಂಥ
ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ಯಳನಾಡು. ಆ್ಯಕ್ಚುಲಿ ಹೋದ್ವಿ ದೇವಸ್ಥಾನಕ್ಕೆ, ನಮ್ಗೆ ಸ್ವಲ್ಪ ಹರಕೆ ಇತ್ತು, ಏನೋ ಮಡ್ಲಕ್ಕಿ ಸೀರೆ ಎಲ್ಲ ಕೊಡ್ತೀವಿ ಅಂತೇಳಿ ಕೊಟ್ವಿ. ಬಟ್ ಅಲ್ಲಿ ಹೋದರೆ ಅಲ್ಲಿ ಚೀಟಿ ಏರಿಸ್ಬೇಕಂತೆ, ಸೇಮ್ ಇಲ್ಲಿ ಹೆಂಗೆ ಇದನ್ನು ಚೀಟಿ ಏರಿಸೋದು ಆ ಥರ ಏರಿಸ್ಬೇಕು. ಅಂದರೆ ರಸೀದಿ ಕೊಡ್ತಾರೆ, ನಾವು ಏನೇ ಕೊಟ್ಟರು ಅದಕ್ಕೆ ರಸೀದಿ ಕೊಡ್ತಾರೆ. ಹಣ್ಣು ಕಾಯಿಗೂ ರಸೀದಿ ತೊಗೋಬೇಕು. ಸೊ ಹಂಗಾಗಿ ನಮಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನೋಡೋಣ ಅಂಥೇಳಿ ಪಕ್ಕದಲ್ಲೇ ಇದ್ದಿದ್ದು ಕಚೇರಿಗೆ ಹೋದೆ. ಸೊ ಅಲ್ಲಿ ಸೀರೆ ಕೊಟ್ಟರೆ ಆ ಸೀರೆಗೆ ಒಂದು ಚೀಟಿ ಅಂಟು ಹಾಕಿದ್ರು ಫಸ್ಟು. ಆಮೇಲೆ ನೋಡಿ ತೋರಿಸ್ತಾ ಇದ್ದಾರೆ. ಆಮೇಲೆ ಒಂದು ಸೀಲ್ ಹಾಕ್ತಾರೆ ಅದ್ರ ಮೇಲೆ ಈ ಟಿಕೆಟ್ ರಸೀದಿ ನಂಬರ್ ಏನು ಬರುತ್ತೋ ಅದನ್ನು ಆ ಚೀಟಿ ಮೇಲೆ ಬರೆದ್ಬಿಟ್ಟು ಕೊಡ್ತಾರೆ. ಅಂದರೆ ಟ್ರಸ್ಟಲ್ಲಿ ಇದೇ ಥರ ನಡ್ಕೊಂಬಂದಿದೆ ಅಂತೆ ಅವತ್ತಿಂದ. ಅದು ಯಾಕೆಂದರೆ ಲೆಕ್ಕ ಮಿಸ್ ಆಗಬಾರ್ದು. ಒಂದು ಸೀರೆ ಬಂದರೆ ಒಂದು ಸೀರೆ, ಒಂದು ಪಂಚೆ ಬಂದರೆ ಒಂದು ಪಂಚೆ, ಆ ನಂಬರ್ಸ್ ಲೆಕ್ಕ ಹಾಕ್ಕೊಂಡು ಇವ್ರು ಬರ್ದಿಕ್ತಾರೆ. ನೋಡಿ 399 ನಮ್ಮದು ಈ ಅಂದರೆ ಹಣ್ಣುಕಾಯಿಗೆ ಒಂದು ಚೀಟಿ, ಎಲೆ ಪೂಜೆ ಇರುತ್ತೆ. ಸೊ ಈ ಥರ ಏನಾದ್ರು ವಿಶೇಷ ಒಳಗಡೆ ಹೋಗಿ ಮಂಗಳಾರತಿ ಬಂದು ಪೂಜೆ ಮಾಡಿಸಿದ್ರಿ. ವಿಶೇಷ ಒಂದಿದೆ, ಬನ್ನಿ 500 ಹತ್ರ ಕೇಳೋಣ ಏನಿದೆ ಅಂತ ಹೇಳಿ. ಒಂದು ಕೆಲಸ ಆಗುತ್ತೆ ಮಾಡ್ಕೊಡು ಅಂತ ಕೇಳ್ಕೋಬೇಕು. ಅದಕ್ಕೆ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಇಲ್ಲ ಅದೇ ಕೆಲಸ ಆಗ್ಬೇಕಂದ್ರೆ ಏನಾದ್ರು ಮನಸ್ಸಿಗೆ ಹೊಂದ್ಕೊಂಡು ಇನ್ನೊಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಎಲ್ಲ ಒಳ್ಳೇದಂತ ಬೇಡ್ಕೊಂಡು ಅವಾಗ ಆಗುತ್ತೆ ಆಗುತ್ತೆ. ಇದಾಗಿದೆ ಆಗುತ್ತೆ ಅಂತ ಆಯ್ತು ನೀವು ಅಂದ್ಕೊಂಡಿರೋದು. ನೋಡಿದ್ರಲ್ಲ, ಇಲ್ಲಿ ಶ್ವೇತಾಕ್ಷತೆ ಅಂಥೇಳಿ ದೇವರ ಸನ್ನಿಧಾನದಲ್ಲಿರುತ್ತೆ. ಅದನ್ನು ಎತ್ಬಿಟ್ಟು ನೋಡಿ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ. ತುಂಬ ಸತ್ಯವಾದ ದೇವರು. ಮತ್ತು ಇಲ್ಲಿ 3 ವಿಗ್ರಹಗಳಿದೆ. ಮಧ್ಯದ್ದು ಭೂತಾಳಿನಲ್ಲಿ, ಆ ಕಡೆ ಈ ಕಡೆ ಪಂಚಲೋಹದಲ್ಲಿ ಮಾಡಿರೋ ದೇವರಿದೆ. ಸೊ ಇದು ಈ ಹೊಸ್ದಾಗಿ ಮತ್ತು 25 ವರ್ಷಕ್ಕೊಂದ್ಸರಿ ಮತ್ತೆ ದೇವ್ರು ಚೇಂಜ್ ಮಾಡ್ತಂತೆ. ಹಂಗಾಗಿ ಭೂತಾಳೆ ತಂದು ಇಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಕರಿಯಮ್ಮ ತಾಯಿಗೆ ಎಳ್ಳೆಣ್ಣೆ ಕೊಟ್ಟರು ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಎದುರುಗಡೆ ಅಂಕಲ್ದು ಅಂಗಡಿ ಇತ್ತು. ನಾನು ಹೋಗಿ ಅಂಕಲ್ ಹತ್ರ ಒಂದು ಲೀಟ್ರ್ ಎಣ್ಣೆ ತೊಗೊಂಡು ದೇವಸ್ಥಾನಕ್ಕೆ ಕೊಟ್ಟೆ. ಇದು ಭಾಳ ಖುಷಿ ಆಯಿತು. ಮತ್ತು ಹೊರಗಡೆ ಬಂದು ಫೋಟೋ ತೊಗೊಂಡ್ವಿ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವೆಲ್ಲೇ ಹೋದರೂ ಪ್ರಸಾದ ಬಿಡಲ್ಲ. ಸೊ ನಾವು ಹೋಗಿದ್ದೆ ದಾಸೋಹಕ್ಕೆ. ಇಲ್ಲಿ ವಿಶೇಷವಾದ ದಾಸೋಹ, ತುಂಬ ಊಟ ರುಚಿಯಾಗಿರುತ್ತೆ. ಮತ್ತು ಇಲ್ಲಿ ತ್ರಿಕಾಲ ಊಟ ಕೊಡ್ತಾರೆ. 3 ಸಲ ಊಟದ ವ್ಯವಸ್ಥೆ, ತಿಂಡಿ, ರಾತ್ರಿ ಊಟ, ಮಧ್ಯಾಹ್ನ ಊಟ ಇರುತ್ತೆ. ನೋಡೋಣ ಬನ್ನಿ ಹೆಂಗಿದೆ ಇದು ಒಳಗಡೆ. ನೋಡಿ ದಾಸೋಹ, ಚೇರ್ ಇದೆ, ಟೇಬಲ್ ಇದೆ, ತಟ್ಟೆ ಸ್ಟ್ಯಾಂಡ್ ಇದೆ. ಒಂದು 3 ಸಾಲು ಕೂತ್ಕೊಳ್ಳುವಷ್ಟು ಚಿಕ್ಕದಾದಂಥ ಜಾಗ. ಎಷ್ಟು ಚಿಕ್ಕದಾಗಿದ್ರೂ ಅಷ್ಟೇ ಚೊಕ್ಕದಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬಂದವ್ರನ್ನ ಆತ್ಮೀಯವಾಗಿ ಮಾತಾಡಿಸ್ತಾರೆ, ಅಷ್ಟೇ ಖುಷಿಯಿಂದ ಊಟ ಬಿಡಿಸ್ತಾರೆ ನೋಡಿ. ಸೊ ನಾವು ತಟ್ಟೆ ತೊಳ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಭಾಳಷ್ಟು ಜನ ಬಂದು ಊಟ ಮಾಡ್ತಾಯಿದ್ರು. ಅಂದರೆ ನಾವು ಲೇಟಾಗಿತ್ತು. ಸೊ ನಾವು ತಟ್ಟೆ ತೊಗೊಂಡ್ವಿ. ನೋಡಿ 3 ಥರ ಐಟಮ್ ಕೊಟ್ಟರು. ಒಂದು ಹೆಸರುಬೇಳೆ, ಒಂದು ಪುಳಿಯೋಗರೆ, ಮತ್ತು ಇನ್ನೊಂದು ಕಾಳು ಕೂಟು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ಫೇಮಸ್ ಅಂದರೆ ನೋಡಿ ಪಾಯಸ ಕೊಡ್ತಾರೆ. ಇಲ್ಲಿ ಫೇಮಸ್ ಅಂದರೆ ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ತುಂಬ ಫೇಮಸ್. ಇದು ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ಇದು ಅಂಥ ದೊಡ್ಡ ಸ್ಥಳ ಏನಲ್ಲ, ಅಂಥ ದೊಡ್ಡದಾಗಿರೋ ಜಾಗನೂ ಅಲ್ಲ. ನಿಮಗೆ ಇಲ್ಲಿ ಏನು ಈ ದಾಸೋಹ ಇದೆ, ದಾಸೋಹ ಟ್ರಸ್ಟಿಂದ ಅಥವಾ ಭಕ್ತರು ನಡೆಸ್ತಾ ಇರುವಂಥ ದೊಡ್ಡ ಕಾಣಿಕೆಯಿಂದ ನಡೀತಾ ಇದೆ. ಇಲ್ಲಿ ದೇವಸ್ಥಾನಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವ್ರಿಗೆ ಲಾಭ ಬೇಕು ಅಂದ್ರೆ ಅಷ್ಟೇ ದೇವಸ್ಥಾನ. ಇಲ್ಲಿ ಅನ್ನ ಹಾಕಕ್ಕೆ ದೇವಸ್ಥಾನ ಬೇಕಾಗಿಲ್ಲ. ಬನ್ನಿ ಉದಾಹರಣೆಗೆ ತೋರಿಸ್ಬೇಕು ನಿಮಗೆ ಅಂತಲೇ ವಿಡಿಯೋ ಮಾಡ್ತಾ ಇರೋದು ನಾನು. ಅಣ್ಣ ನಮಸ್ತೆ, ಅಕ್ಕ ನಮಸ್ತೆ. ಊಟ ಮಾಡಿದ್ರ ನೀವು? ಈ ಊರಲ್ಲಿ ಎಷ್ಟು ಮನೆ ಗ್ರಾಮ ಇದು? 700-800 ಮನೆ ಇದೆ. ಇಲ್ಲಿ ದೇವಸ್ಥಾನ ಸಿದ್ದರಾಮೇಶ್ವರ ಕರಿಯಮ್ಮ ತಾಯಿ, ಇದು ಟ್ರಸ್ಟ್ ಇದೆ. ಇದು ದೇವಸ್ಥಾನದ್ದು ಯಾವುದೇ ಮುಜರಾಯಿ ಇಲಾಖೆಗೆ ಒಳಪಟ್ಟಿಲ್ಲ. ದಾಸೋಹ ನಡೆಸ್ತಾ ಇದ್ದೀರ. ಅದು ಏನು 2, 3, 4, 5 ಥರ ಐಟಮ್ ಕೊಡ್ತಾರೆ ಇವರು. ಯಾವ ಥರ ನಡೆಸ್ತೀರ ಅಣ್ಣ ಇದು? ಭಕ್ತಾದಿಗಳು ಕೊಡ್ತಾರೆ, ಅದರಿಂದ ನಡೆಸ್ತಾ ಇದೆ. ಹಾಂ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಭಕ್ತರುಗಳು ಬರ್ತಾ ಇರ್ತಾರೆ. ಹಾಂ ಬಟ್ ಯಾವತ್ತೂ ಸಮಸ್ಯೆ ಅನಿಸಿಲ್ಲ ನಿಮಗೆ? ಸರ್ಕಾರ ಕೇಳಬೇಕು ಅಂತ ಅನಿಸಿಲ್ಲ? ಕೇಳೋದು ಇಲ್ಲ? ಹೌದಾ? ನೋಡಿ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮುಜರಾಯಿ ಇಲಾಖೆ ನಾಚಿಕೆ ಆಗ್ಬೇಕಣ್ರಿ. ನೋಡ್ರಿ ಎಷ್ಟು ಬರೀ ಏನು ಭಕ್ತಾದಿಗಳ ಸಹಾಯದಿಂದನೇ ಇಷ್ಟು ದಾಸ್ತಾನು ಶೇಖರಣೆ ಮಾಡಿ ದಿನ ಊಟ ಹಾಕ್ತಾರೆ. ಎಷ್ಟೊತ್ತಿಗೆ ಬಂದರೂ ಯಾರು ಬೇಜಾರು ಮಾಡ್ಕೊಂಡು ಊಟ ಕೊಡ್ತಾರೆ ಇಲ್ಲಿ. ಇದು ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ. ನೀವು ಏನೋ ಧಾರ್ಮಿಕದತ್ತಿ ಇಲಾಖೆ ಮಾಡ್ಕೊಂಡು ಇದು ಮಾಡ್ತೀನಿ ಅನ್ನೋದಲ್ಲ. ನೋಡಿ ಎಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾರೆ. ನೋಡಿ ತರಕಾರಿಗೆ ಒಂದು ರ್ಯಾಕ್ ಇದೆ ನೋಡಿ.
ನೋಡಿ ಇಲ್ಲೂ ದಾಸ್ತಾನುಗಳಿದೆ. ಸೊ ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇದು ಯಾವ ಧಾರ್ಮಿಕ ದತ್ತಿ ಇಲಾಖೆ ಅಲ್ಲ ಸ್ವಾಮಿ, ಇವು ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರೋದು ನೋಡಿ. ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮೊಳಕೆ ಕಟ್ಟಿದ ಕಾಳು ಎಲ್ಲ ಹೆಲ್ತಿ ಫುಡ್ಡೇ ಮಾಡ್ತಾರೆ ನೋಡ್ರಿ ಇಲ್ಲಿ. ಎಷ್ಟು ನೀಟಾಗಿ ಇಟ್ಕೊಂಡಿದೆ ನೋಡಿ. ನಮ್ಮ ಅಡುಗೆ ಮನೆಗಳು ಇಟ್ಕೊಂಡಿರಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಅಣ್ಣ ನಮಸ್ತೆ. ನೋಡಿ ಚಿದಾನಂದ ಮೂರ್ತಿ. ಅಣ್ಣ ನಿಮ್ಮ ಹೆಸರು? ಶಿವಕುಮಾರ್. ನೀವು ಎಷ್ಟು ವರ್ಷದಿಂದ ಇದ್ದೀರ ಅಣ್ಣ ಅಲ್ಲಿ? 2 ವರ್ಷದಿಂದ. ಹೆಂಗಿದೆ ದಾಸೋಹ? ಚೆನ್ನಾಗಿ ನಡೀತಾ ಇದೆ? ಇಲ್ಲ ಊಟ ಎಲ್ಲ ಇದಾಗಲೇ ನಾನು 3ನೇ ಸಲ ಬಂದಿರೋದು. ಊಟ ಚೆನ್ನಾಗಿ ಕೊಟ್ಟಿದ್ದೀರಿ, ಭಾಳ ಖುಷಿ ಆಯಿತು. ನಾನು ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿದ್ದೀನಿ, ಅವ್ರಿಗೆ ದೇವಸ್ಥಾನದ ಅಷ್ಟೇ ದುಡ್ಡು ಬೇಕಂತೆ, ದಾಸೋಹಕ್ಕೆ ದುಡ್ಡು ಬರಲ್ವಲ್ಲ. ಸೊ ಹಂಗಾಗಿ ಅದು ನಡ್ಸೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ನನಗಿದು ನೋಡಿ ಭಾಳ ಖುಷಿ ಆಯಿತು. ಹೊರಗಡೆ ಹಾಲು ಚಿಕ್ಕದಾಗಿದ್ರು, ಈಗ 3 ಥರ 4 ಥರ ಊಟದಲ್ಲಿ ಹೆಸರು ಬೇಳೆಯಿಂದ ಹಿಡಿದು ಪಾಯಸ, ಮಜ್ಜಿಗೆ, ಅನ್ನ, ಸಾಂಬಾರು ಕೊಡ್ತೀರಾ ಅಂದರೆ ನಿಜವಾಗ್ಲೂ ಈ ಗ್ರಾಮಸ್ಥರಿಗೆ. ಬೆಳಗ್ಗೆ ತಿಂಡಿನೂ ಕೊಡ್ತೀರಾ? ಮತ್ತೆ ಪುಳಿಯೋಗರೆ ರಾತ್ರಿ? ಒಟ್ಟೆ ತಿಂಡಿ ಏನಾದರೂ ಸರಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಸಂಜೆ 7ರಿಂದ 8ರಿಂದ 11. ಹಾಂ 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 ಬಟ್ ಇಲ್ಲಿ ಸರ್ಕಾರದಿಂದ ಯಾರು ಎಂಟ್ರಿ ಇಲ್ಲ. ಭಾಳ ಖುಷಿ ಆಯ್ತು ನನಗೆ. ಹಾಂ ಓಕೆ ಓಕೆ ಓಕೆ. ಭಕ್ತರಿಂದನೇ ನಡೀತದೆ, ಭಕ್ತರಿಗೋಸ್ಕರನೇ ನೀವೊಂದು ಸೇವೆ ಅಂತ ಕೊಡ್ತಾ ಇದ್ದೀರಿ. ಹಾಂ ಅಂದರೆ ಇದು ಸಿದ್ದರಾಮೇಶ್ವರ ದೇವಸ್ಥಾನ, ಕರಿಯಂ ತಾಯಿ 2 ಒಳಪಟ್ಟು ಇದು ಟ್ರಸ್ಟ್ ನಡೀತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅಣ್ಣವ್ರ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಇಲ್ಲಿ ಏನು ದಾಸೋಹದ ವ್ಯವಸ್ಥಾಪಕರು ಇವರು ನೋಡಿ ಎಷ್ಟು ಸರಳವಾಗಿ ಮಾತಾಡ್ತಾರೆ. ಮತ್ತು ಇಲ್ಲಿ ಯಾವ ಟೈಮಲ್ಲಿ ಬಂದರೂ ನಿಮಗೆ ಊಟ ಇಲ್ಲ ಅನ್ನೋ ಮಾತೇ ಇಲ್ಲ. ಏನಿದೆಯೋ ಅದು ಬಡಿಸ್ಬಿಟ್ಟು ಖುಷಿಯಿಂದ ಕಳಿಸ್ತಾರೆ. ಅದು ನೋಡಿ ನನಗೆ ಭಾಳ ಖುಷಿ ಆಯಿತು ಸ್ವಾಮಿ. ಓ ನೋಡಿ ಇಲ್ಲಿ ಹೆಂಗಣ್ಣ, ನೀವು 3 ಟೈಮ್ ಅಡುಗೆ ಮಾಡೋಕ್ಕೆ ಬೇಜಾರು ಅನ್ಸಲ್ವಾ ಇಲ್ಲಿ? ಹಾಂ 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 ಭಕ್ತರು ಬಂದರೆ ಮಾಡಿಕೊಡೋದು. ಅಂದರೆ ಇಂಥದ್ದೇ ಮಾಡ್ತೀವಿ ಅಂತ ಏನಿಲ್ಲ, ಏನಲ್ಲಿ ತರಕಾರಿ ಹಣ್ಣು ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀರಾ? ಹ್ಞೂ ಹ್ಞೂ 4 ಗಂಟೆವರೆಗೂ. ಹಾಂ ಹಾಂ ಎಷ್ಟು ಜನ ಬಂದ್ರು ಊಟ ಬಿಡ್ತೀವಿ? ಹಾಂ ಹಾಂ 5 ನಿಮಿಷ ಲೇಟ್ ಆದ್ರೂ ಮಾಡಿಕ್ಕೆ ಓಹೋ 4 ಗಂಟೆಗೆ 4 ಸಂಜೆ. 7ರಿಂದ 9 ತನಕ, ಮತ್ತೆ 8ರಿಂದ 9. ಅಲ್ಲ ಅಣ್ಣವ್ರು ಹೇಳಿದ್ರು ಜಾಸ್ತಿ ಜನ ಇದ್ರೆ 11 ಗಂಟೆವರೆಗೂ ಕೆಲವು ಸಲ ನಡೆಸ್ತೀವಿ ಅಂತ ಹೇಳಿ. ಜನ ಬಂದ್ರೆ ಹಿಡಿತೀವಿ. ಜನ ಬರ್ದೇ ಇದ್ರೆ ಹೌದು ಕರೆಕ್ಟ್, ಮಾಡ್ಬಿಟ್ಟು ವೇಸ್ಟ್ ಆಗುತ್ತೆ. ನಾವು ಯಾರೇ ಬಂದ್ರು ಯಾರು ಇಲ್ಲ ಅನ್ನಲ್ಲ. ಹಾಂ 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 ಎಲ್ಲಿವರೆಗೂ ಆಗುತ್ತೆ ಭಕ್ತರು ಎಷ್ಟೇ ಜನ ಬಂದ್ರು ಯಾವತ್ತೂ ಇಲ್ಲ ಅಂದಿಲ್ಲ, ನೀಡ್ಬಿಟ್ಟು ಕಳಿಸ್ತೀರಾ ಊಟನ? 8:30ರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ ಓಕೆ. ಸ್ವಾಮಿ ಜಾಸ್ತಿ ಆಗ್ಬೇಕು. ಹಾಂ ಹಾಂ ಅಲ್ಲಿ ಪೂಜೆ ಮಾಡಿದ್ಮೇಲೆ ಹಾಂ ಎಷ್ಟು ಜನ ಬಂದ್ರು, ಒಳಗೆ ಬಂದ್ರೆ ಎಷ್ಟು ಜನ ಬಂದ್ರು 11 ಗಂಟೆ ಆಗ್ಲೇ ಊಟ ಬಡಿಸ್ಬಿಟ್ಟೆ ಕಳಿಸಿ. ಬಡಿಸಿ ಅವ್ರಿಗೆ ತೃಪ್ತಿ ಮಾಡಿ. ಯಾವತ್ತು ಜಾಗ ಚಿಕ್ಕದು ಕಿರಿದಾಯ್ತು ಅಂತ ನಿಮ್ಗೆ ಅನ್ಸಿಲ್ವಾ ಇಲ್ಲಿ? ಆದ್ರೆ ಜಾಗ ಸಿಗ್ತಾ ಇಲ್ಲ ಸರ್. ಹಾಂ 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 ಅಲ್ಲ ಈಗ ದೊಡ್ಡ ದಾಸೋಹ ಜಾಗ ಇಟ್ಕೊಂಡು ಅವ್ರು ಇಕ್ಕಟ್ಟಾಗೋಯ್ತು ನಮಗೆ ಅಂತಾರೆ. ನಿಮ್ಗೆ ಆ ಥರ ಅನ್ಸಿಲ್ವಾ? ಅನ್ಸಕ್ಕೆ ಹಾಂ ಜಾಗ ಇದ್ರೆ ಅನ್ಸೋದು. ಹಾಂ ಹಾಂ ಕರೆಕ್ಟ್. ಹಾಂ ಇರೋದ್ರಲ್ಲೇ ಮಾಡಿಕೊಂಡು. ಕುರ್ಚಿ ಮೇಲೆ ಕುತ್ಕೊಂತಾರೆ ಎಲ್ಲರೂ. ಹೌದೌದೌದು ಹೌದೌದು ಹೌದೌದೌದು. ಅಣ್ಣ ಥ್ಯಾಂಕ್ ಯು ಸೊ ಮಚ್. ಎಷ್ಟು ಜನ ಬಂದು ನಿಭಾಯಿಸಿ 3 ಥರ ಊಟ ಕೊಟ್ಟು ನಿಭಾಯಿಸ್ಕೊಟ್ಟು ಕಳಿಸ್ತಾರೆ. ಯಾಕೆಂದರೆ ಇಲ್ಲಿ ಯಾವುದೇ ಧಾರ್ಮಿಕ ದತ್ತಿ ಇಲಾಖೆ ಇಲ್ಲ ಸ್ವಾಮಿ, ಮುಂಡಾಯಿಸ್ಕೊಂಡು ತಿನ್ನೋರಿಲ್ಲ. ಇಲ್ಲಿರೋದು ಟ್ರಸ್ಟು. ಮತ್ತು ನೋಡಿ ಇಲ್ಲಿ ಈ ಉಂಡಿ ಅಂತ ಇದೆ, ನಿಮಗೆ ಫೋಟೋ ತೆಗೆದು ಹಾಕ್ತೀನಿ. ಅದು ಸಾಧ್ಯವಾದರೆ ನೀವು ಸ್ಕ್ಯಾನ್ ಮಾಡಿ ಈ ಉಂಡಿಗೆ ದುಡ್ಡು ಹಾಕ್ಬೋದು. ಇದು ನೇರವಾಗಿ ಇಲ್ಲಿದೆ ನೋಡಿ, ಚಾರಿಟಬಲ್ ಟ್ರಸ್ಟ್ಗೆ ಹೋಗುತ್ತೆ. ಯಾವ ಕಳ್ಳ ಸರ್ಕಾರಕ್ಕೆ ಹೋಗಲ್ಲ, ಮುಜರಾಯಿ ಇಲಾಖೆಗೆ ಹೋಗಲ್ಲ, ಯಾರು ದಂಧೆಕೋರಿಗೆ ಹೋಗಲ್ಲ, ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ. ಸೊ ಅವರು ಈ ಟ್ರಸ್ಟು ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇಬ್ಬರು ಪುಟಾಣಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ. ಅವ್ರು ನನ್ನ ಕಂಡುಬಿಟ್ಟು ಮಾತಾಡ್ಸಿದ್ರು, ನನಗೆ ಭಾಳ ಖುಷಿ ಆಯಿತು. ಗಗನ್ ಅಂತೇಳಿ ಮತ್ತು ಯಶವಂತ ಗೌಡ ಅಂತೇಳಿ ನನ್ನ ಪೇಜ್ ಫಾಲೋ ಮಾಡ್ತಾ ಇದ್ದಾರಂತೆ. ಸೊ ಇಲ್ಲಿ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನ. ಮತ್ತು ಇಲ್ಲಿ ಏನಪ್ಪ ಅಂದರೆ, ಇದು ತಾಲೂಕಲ್ಲಿ 3 ಪೀಠ ಇದೆ ಅಂತ ಹೇಳಿದೆ. ಆ 3 ಪೀಠದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಪೀಠ ಇದು. ಒಂದು ಉರಿ ಗದ್ಗೆ ಅಂತ ಒಂದಿದೆ, ಮತ್ತು ಇನ್ನೊಂದು ತೋರು ಗದ್ಗೆ ಅಂತ ಇದೆ. ಅದರಲ್ಲಿ ವಿಶೇಷವಾದಂಥ ಗದ್ಗೆ ಇರೋದಂತೆ ನಮ್ಮ ಎಳನಾಡು ಸಿದ್ದರಾಮೇಶ್ವರ ಕ್ಷೇತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ದೇವಸ್ಥಾನ ನೋಡಿ ನನಗೂ ಭಾಳ ಖುಷಿ ಆಯಿತು. ಆ ಕಡೆ ಹೋದರೆ ನೀವು ದಯವಿಟ್ಟು ಒಂದು ಸಲ ದರ್ಶನ ಮಾಡ್ಕೊಂಬನ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿದ್ದರಾಮೇಶ್ವರನ ಬಗ್ಗೆ ಮತ್ತು ಇಲ್ಲಿನ ದಾಸೋಹದ ಬಗ್ಗೆ ಹೇಳಿ ತೋರಿಸಿ ಮಾತಾಡಿ ನನಗೂ ಭಾಳ ಖುಷಿ ಆಯಿತು. ಅಲ್ಲಿನ ದಾಸೋಹದ ಸಿಬ್ಬಂದಿ ಮತ್ತು ದೇವಸ್ಥಾನದ ಒಳಗಡೆ ಅರ್ಚಕರು ಎಲ್ಲರನ್ನೂ ಮಾತಾಡಿಸಿ ನನಗಂತೂ ಭಾಳ ಖುಷಿ ಆಯಿತು. ಸೊ ಇದೇ ಥರ ವಿಡಿಯೋಗಳು ದೇವಸ್ಥಾನಗಳದ್ದು ಈ ಥರ ಏನೇ ಇದ್ದರೂ ಹಾಕ್ತಾಯಿರ್ತೀನಿ.
ಸೊ ನಾವು ಅಲ್ಲಿಂದ ಹೊರಟ್ವಿ. ಸಿದ್ದರಾಮೇಶ್ವರಂಗೆ ಒಂದು ನಮಸ್ಕಾರ ಮಾಡಿ ಒಂದು ಸಣ್ಣ ಫಂಕ್ಷನ್ ಇತ್ತು, ಆ ಫಂಕ್ಷನ್ ಮುಗಿಸ್ಕೊಂಡು ನಾವು ಮತ್ತೆ ಬಂದಿದ್ದು KV ಕ್ರಾಸ್ನಲ್ಲಿರೋ ಒಂದು ಕರುನಾಡ ಕೆಫೆ ಅಂತೇಳಿ. ಇದು ತುಂಬ ಚೆನ್ನಾಗಿರುತ್ತೆ, ಕಾಫಿ ಟೀ ಎಲ್ಲ. ಇದು ಕುಡಿದ್ಬಿಟ್ಟು ನಾವು ನಮ್ಮ ಮನೆ ಕಡೆ ಬಂದ್ವಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.